ಕಲಬುರಗಿಯಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ಹೈರಾಣಾಗಿ ಹೋಗಿದ್ದಾರೆ ಜನ. ಏನಾಗುತ್ತೆ ಅನ್ನುವ ಆತಂಕ. ಇದೇ ರೀತಿಯಾಗಿ ಯುದ್ಧ ಮುಂದುವರೆದು ನಮಗೆ ಗ್ಯಾಸ್ ಸಪ್ಲೈ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗೋದು? ಹೊಟ್ಟೆ ಮೇಲೆ ಹೊಡೆದಂಗಲ್ವಾ? ಕೃತಕ ಅಭಾವವನ್ನ ಸೃಷ್ಟಿ ಮಾಡಿ ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಹೋಟೆಲ್ಗಳು ಬಂದಾಗ್ತಾ ಇದ್ದಾವೆ. ಮಧ್ಯಾಹ್ನದೊಳಗೆ ಸಿಲಿಂಡರ್ ಸಿಗದೆ ಇದ್ರೆ ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಇಲ್ಲ. ಆ ಹೋಟ್ಲಿಗೆ ಬರೋರು ಉಪವಾಸ, ಆ ಹೋಟ್ಲಿಗೆ ಬಂದು ಟೀ ಕುಡಿಯೋರು ಕೂಡ ಉಪವಾಸವೇ. ಕಲಬುರಗಿಯ ಚಿತ್ರಣ. ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹಿನ್ನೆಲೆ ಹೋಟೆಲ್ಗಳು ಬಂದಾಗತ್ವಾ? ಗ್ಯಾಸ್ ಸ್ಟವ್ ಇದೆ, ಆದ್ರೆ ಬರ್ನಲ್ ಅಲ್ಲಿ ಗ್ಯಾಸೇ ಬರ್ತಿಲ್ಲ. ಅಡುಗೆ ಮಾಡೋದಕ್ಕೆ ಗ್ಯಾಸೇ ಇಲ್ಲ. ಏನ್ ಮಾಡ್ತಾರೆ? ಹೋಟೆಲ್ ಬಂದ್ ಮಾಡ್ತಾರೆ. ಹೋಟೆಲ್ ಬಂದ್ ಮಾಡಿದ್ರೆ ಏನಾಗುತ್ತೆ? ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಹೋಟೆಲ್ಗೆ ಊಟಕ್ಕೆ ಬರೋರು ನಮ್ಮಂತ ನಿಮ್ಮಂತ ಅಮಾಯಕರೆಲ್ಲ ಊಟ ಇಲ್ಲದೆ ಉಪವಾಸ ಇರಬೇಕಾಗತ್ತೆ. ಒಂದಿನ ಓಕೆ, 2 ದಿನ ಓಕೆ. ಇದೇ ಕಂಟಿನ್ಯೂ ಆದ್ರೆ ಆ ಹೋಟೆಲ್ ಮಾಲೀಕನ ಬದುಕೇನಾಗಬೇಕು? ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿಯಲ್ಲಿ ಯಾವ ರೀತಿಯಲ್ಲಿ ಈಗ ಗ್ಯಾಸ್ಗಾಗಿ ಹಾಹಾಕಾರ ಇದೆ? ಹೋಟೆಲ್ಗಳಲ್ಲಿ ಏನಂತಾರೆ ಮಾಲೀಕರು? ಇನ್ನೆಷ್ಟು ದಿನಗಳ ಕಾಲ ಅವರಿಗೆ ಕಂಫರ್ಟೇಬಲ್ ಆಗಿ ಗ್ಯಾಸ್ ಇದ್ದು ಹೋಟೆಲ್ ನಡೆಸಬಹುದು? ವಾಟ್ ನೆಕ್ಸ್ಟ್? ಸೌದೆ ಒಲೆ ಮೊರೆ ಹೋಗಿದ್ದಾರಾ? ಏನ್ ಕತೆ? ಓಂ ಪ್ರಕಾಶ್. ರಂಜಿತ್, ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಯುದ್ಧದ ಈ ಎಫೆಕ್ಟ್ಗೆ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನಲುಗಿ ಹೋಗ್ತಾ ಇದೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಹೋಟೆಲ್ಗಳಿಗೆ ಸಪ್ಲೈ ಆಗಬೇಕಾದಂತಹ ಸಿಲಿಂಡರ್ಗಳು ಸರಿಯಾದ ಪ್ರಮಾಣದಲ್ಲಿ ಪೂರೈಕೆ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಹೋಟೆಲ್ ಉದ್ಯಮದ ಮಾಲೀಕರು ನಡುಗ್ತಾ ಇರುವಂತದ್ದು. ಸದ್ಯ ನನಗೆ ಕಲಬುರಗಿಯ ಆಮಂತ್ರಣ ನೆಕ್ಸ್ಟ್ ಹೋಟೆಲ್ ನಲ್ಲಿ ಇರುವಂತದ್ದು. ಇವತ್ತಿಗೆ ಬೇಕಾದಷ್ಟು ಸಿಲಿಂಡರ್ಸ್ ಏನಿದೆ ಅದನ್ನ ಹೋಟೆಲ್ಗಳಿಗೆ ಪೂರೈಕೆ ಆಗ್ತಾ ಇರುವಂತದ್ದು. ಈಗಾಗಲೇ ಕಲಬುರಗಿಯಲ್ಲಿ HP ಸಿಲಿಂಡರ್ಗಳು ಕಳೆದ 2 ದಿನಗಳಿಂದಲೂ ಕೂಡ ಬಂದ್ ಆಗಿರುವಂತದ್ದು. ಇವತ್ತು ಬೇರೆ ರೀತಿಯಾದಂತಹ ಅಂದ್ರೆ ಇಂಡಿಯನ್ ಸಿಲಿಂಡರ್ ಜೊತೆಗೆ ಭಾರತ್ ಕಂಪನಿಯ ಸಿಲಿಂಡರ್ಗಳನ್ನ ಬಳಸಿಕೊಂಡು ಇಲ್ಲಿರುವಂತಹ ಹೋಟೆಲ್ ಮಾಲೀಕರು ತಮ್ಮ ಕಿಚನ್ ಅನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ಇವತ್ತು ಮಧ್ಯಾಹ್ನದೊಳಗೆ ಅಥವಾ ಸಂಜೆ ಒಳಗೆ ಮತ್ತೆ ಹೊಸ ಏನು ಸಿಲಿಂಡರ್ಸ್ ಬಂದ್ರೆ ಇಲ್ಲಿರುವಂತಹ ಅಡಿಗೆಯನ್ನ ತಯಾರು ಮಾಡೋದಕ್ಕೆ, ಬೇರೆ ಬೇರೆ ರೀತಿಯಾದಂತಹ ಆಹಾರವನ್ನ ತಯಾರು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಒಂದು ವೇಳೆ ಹೊಸದಾಗಿ ಸಿಲಿಂಡರ್ ಬರದೆ ಹೋಗದೆ ಹೋದ್ರೆ ಸಾಕಷ್ಟು ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈಗಾಗಲೇ ಆ ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಇಲ್ಲಿರುವಂತಹ ಕಿಚನ್, ಹೋಟೆಲ್ನ ಕಿಚನ್ ಅಲ್ಲಿ ನಾನಿರುವಂತದ್ದು. ಈಗಾಗಲೇ ಇರುವಂತಹ ಗ್ಯಾಸ್ ನಲ್ಲಿ ಅವರು ಬೇಕಾದಂತಹ ಅಡಿಗೆಯನ್ನ ರೆಡಿ ಮಾಡಿ ತಮ್ಮ ಗ್ರಾಹಕರಿಗೆ ಆ ಒಂದು ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ಮುಂದಾಗಿರುವಂತದ್ದು. ನನ್ನ ಜೊತೆ ಹೋಟೆಲ್ನ ಮಾಲೀಕರು ಇದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಿಲಿಂಡರ್ ಸಪ್ಲೈ ಹೇಗಿದೆ ನಿಮ್ಗೆ ಅಂತ? ಈಗ ಇವತ್ತಿ ಕಂಫರ್ಟ್ ಇದೆನಾ, ಬರ್ತಾ ಇದೆನಾ ಅಂತ? ಸದ್ಯಕ್ಕಂತೂ HP ಬಂದಾಗಿದೆ. ಇಂಡಿಯನ್ ಅವರು ಕೊಡ್ತಾ ಇದ್ದಾರೆ. ಒಂದು 2 ದಿವಸ ಆಗುವಂತ ವ್ಯವಸ್ಥೆಗಳನ್ನು ನಮಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಸದ್ಯಕ್ಕೆ ನಡೀತಾ ಇದೆ. ಒಂದು ವೇಳೆ ಮುಂದೆ ಬರಲಿಲ್ಲ ಅಂದ್ರೆ ನಮ್ಮ ಹತ್ರನೂ ಬೇರೆ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಈಗ ಸಿಲಿಂಡರ್ ಬರದೇ ಇದ್ರೆ ಹೇಗೆ ಹೋಟೆಲ್ ಉದ್ಯಮ ಹೇಗೆ ನಡೆಸ್ತೀರಿ ಅಂತ? ಒಂದು ವೇಳೆ ಸಿಲಿಂಡರ್ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಹೋಟೆಲ್ ಉದ್ಯಮನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದೇ ಗ್ಯಾಸಿನ ಮುಖಾಂತರ ನಾವು ಮೊದಲು ಕಟ್ಟಿಗೆ ಯೂಸ್ ಮಾಡ್ತಿದ್ವಿ. ಸೊ ಹೈಜೀನ್ ಸಲುವಾಗಿ ಅಥವಾ ಬೇರೆ ರೀತಿಯ ಕಾರಣಗಳನ್ನು ಕೊಟ್ಟು ನಮಗೆ ಬಂದ್ ಮಾಡಿಸಿದ್ರು. ಅದು ಕಟ್ಟಿಗೆ ಬೇಡ. ಸೊ ಗ್ಯಾಸಿನ ಮೇಲೆ ಪೂರ್ತಿ ಪ್ರಮಾಣದಲ್ಲಿ ನಾವು ಗ್ಯಾಸಿನ ಮೇಲೆ ಅವಲಂಬಿತವಾಗಿದ್ವಿ. ಇನ್ ಕೇಸ್ ನಾವು ಬೆಳಿಗ್ಗೆ ಗ್ಯಾಸ್ ಇಲ್ಲ ಅಂದ್ರೆ ಅಡುಗೆ ಮನೆನೇ ಓಪನ್ ಆಗಲ್ಲ. ಅಡುಗೆ ಮನೆ ಇಲ್ಲ ಅಂದ್ರೆ ನಾವು ಗ್ರಾಹಕರಿಗೆ ಸೇವೆ ಕೊಡ್ಲಿಕ್ಕಾಗಲ್ಲ. ದೂರದ ಊರಿಂದ ಬಂದಂತ ನಮ್ಮ ಗ್ರಾಹಕರಿಗೆ ಸೇವೆ ಕೊಡ್ಲಿಕ್ಕಾಗಲ್ಲ. ಅಥವಾ ವಿದ್ಯಾರ್ಥಿಗಳು ಬರ್ತಾರೆ, ವಿದ್ಯಾರ್ಥಿಗಳಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಇದು ಬಹಳ ದೊಡ್ಡ ಸಮಸ್ಯೆ ಆಗ್ತದೆ. ಆದ ಕಾರಣ ಆದಷ್ಟು ಬೇಗ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಕೊಟ್ಟು ನಮಗೆ ಇದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಮತ್ತೊಂದು ಏನಂತ ತಮ್ಮಲ್ಲಿ ವಿನಂತಿ ಏನಂತ ಹೇಳಿದ್ರೆ, ಆಲ್ರೆಡಿ ನಮಗೆ ಬಹಳಷ್ಟು ಕಾರ್ಮಿಕರ ಹೊಡೆತ ಅಥವಾ ತೈಲದ ಅಡುಗೆ ಎಣ್ಣೆಯ ತೀವ್ರತರವಾದ ಏರಿಕೆ ಹಾಗೂ ಇನ್ನಿತರ ಬಹಳಷ್ಟು ಉದ್ಯಮಕ್ಕೆ ತೊಂದರೆ ಇದೆ. ಈಗ ಇದು ಒಂದು ಅಡುಗೆ ಅನಿಲದೊಂದು ತೊಂದರೆ ಬರ್ತಾ ಇದೆ. ಸೊ ದಯವಿಟ್ಟು ನಾವು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಹತ್ರ ವಿನಂತಿ ಏನ್ ಮಾಡ್ತೀವಿ ಅಂತ, ನಮಗೆ ಈ ಗ್ಯಾಸ್ ಸಿಲಿಂಡರ್ ವ್ಯವಸ್ಥೆಯನ್ನು ಆದಷ್ಟು ಬೇಗ ವ್ಯವಸ್ಥೆ ಮಾಡಬೇಕಂತ ಹೇಳಿ. ಕಲಬುರಗಿಯಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ಹೈರಾಣಾಗಿ ಹೋಗಿದ್ದಾರೆ ಜನ. ಏನಾಗುತ್ತೆ ಅನ್ನುವ ಆತಂಕ. ಇದೇ ರೀತಿಯಾಗಿ ಯುದ್ಧ ಮುಂದುವರೆದು ನಮಗೆ ಗ್ಯಾಸ್ ಸಪ್ಲೈ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗೋದು? ಹೊಟ್ಟೆ ಮೇಲೆ ಹೊಡೆದಂಗಲ್ವಾ? ಕೃತಕ ಅಭಾವವನ್ನ ಸೃಷ್ಟಿ ಮಾಡಿ ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಹೋಟೆಲ್ಗಳು ಬಂದಾಗ್ತಾ ಇದ್ದಾವೆ. ಮಧ್ಯಾಹ್ನದೊಳಗೆ ಸಿಲಿಂಡರ್ ಸಿಗದೆ ಇದ್ರೆ ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಇಲ್ಲ. ಆ ಹೋಟ್ಲಿಗೆ ಬರೋರು ಉಪವಾಸ, ಆ ಹೋಟ್ಲಿಗೆ ಬಂದು ಟೀ ಕುಡಿಯೋರು ಕೂಡ ಉಪವಾಸವೇ. ಕಲಬುರಗಿಯ ಚಿತ್ರಣ. ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹಿನ್ನೆಲೆ ಹೋಟೆಲ್ಗಳು ಬಂದಾಗತ್ವಾ?
ಗ್ಯಾಸ್ ಸ್ಟವ್ ಇದೆ, ಆದ್ರೆ ಬರ್ನಲ್ ಅಲ್ಲಿ ಗ್ಯಾಸೇ ಬರ್ತಿಲ್ಲ. ಅಡುಗೆ ಮಾಡೋದಕ್ಕೆ ಗ್ಯಾಸೇ ಇಲ್ಲ. ಏನ್ ಮಾಡ್ತಾರೆ? ಹೋಟೆಲ್ ಬಂದ್ ಮಾಡ್ತಾರೆ. ಹೋಟೆಲ್ ಬಂದ್ ಮಾಡಿದ್ರೆ ಏನಾಗುತ್ತೆ? ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಹೋಟೆಲ್ಗೆ ಊಟಕ್ಕೆ ಬರೋರು ನಮ್ಮಂತ ನಿಮ್ಮಂತ ಅಮಾಯಕರೆಲ್ಲ ಊಟ ಇಲ್ಲದೆ ಉಪವಾಸ ಇರ್ಬೇಕಾಗತ್ತೆ. ಒಂದಿನ ಓಕೆ, 2 ದಿನ ಓಕೆ, ಇದೇ ಕಂಟಿನ್ಯೂ ಆದ್ರೆ ಆ ಹೋಟೆಲ್ ಮಾಲೀಕನ ಬದುಕೇನಾಗಬೇಕು? ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿಯಲ್ಲಿ ಯಾವ ರೀತಿಯಲ್ಲಿ ಈಗ ಗ್ಯಾಸ್ಗಾಗಿ ಹಾಹಾಕಾರ ಇದೆ? ಹೋಟೆಲ್ಗಳಲ್ಲಿ ಏನಂತಾರೆ ಮಾಲೀಕರು? ಇನ್ನೆಷ್ಟು ದಿನಗಳ ಕಾಲ ಅವರಿಗೆ ಕಂಫರ್ಟೇಬಲ್ ಆಗಿ ಗ್ಯಾಸ್ ಇದ್ದು ಹೋಟೆಲ್ ನಡೆಸಬಹುದು? ವಾಟ್ ನೆಕ್ಸ್ಟ್? ಸೌದೆ ಒಲೆ ಮೊರೆ ಹೋಗಿದಾರಾ? ಏನ್ ಕತೆ? ಓಂ ಪ್ರಕಾಶ್. ರಂಜಿತ್, ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಯುದ್ಧದ ಈ ಎಫೆಕ್ಟ್ಗೆ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನಲುಗಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹೋಟೆಲ್ಗಳಿಗೆ ಸಪ್ಲೈ ಆಗಬೇಕಾದಂತ ಸಿಲಿಂಡರ್ಗಳು ಸರಿಯಾದ ಪ್ರಮಾಣದಲ್ಲಿ ಪೂರೈಕೆ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಹೋಟೆಲ್ ಉದ್ಯಮದ ಮಾಲೀಕರು ನಡುಗ್ತಾ ಇರುವಂತದ್ದು. ಸದ್ಯ ನನಗೆ ಕಲಬುರಗಿಯ ಆಮಂತ್ರಣ ನೆಕ್ಸ್ಟ್ ಹೋಟೆಲ್ ನಲ್ಲಿ ಇರುವಂತದ್ದು. ಇವತ್ತಿಗೆ ಬೇಕಾದಷ್ಟು ಸಿಲಿಂಡರ್ಸ್ ಏನಿದೆ ಅದನ್ನ ಹೋಟೆಲ್ಗಳಿಗೆ ಪೂರೈಕೆ ಆಗ್ತಾ ಇರುವಂತದ್ದು. ಈಗಾಗಲೇ ಕಲಬುರಗಿಯಲ್ಲಿ HP ಸಿಲಿಂಡರ್ಗಳು ಕಳೆದ 2 ದಿನಗಳಿಂದಲೂ ಕೂಡ ಬಂದ್ ಆಗಿರುವಂತದ್ದು. ಇವತ್ತು ಬೇರೆ ರೀತಿಯಾದಂತಹ ಅಂದ್ರೆ ಇಂಡಿಯನ್ ಸಿಲಿಂಡರ್ ಜೊತೆಗೆ ಭಾರತ್ ಕಂಪನಿಯ ಸಿಲಿಂಡರ್ಗಳನ್ನ ಬಳಸಿಕೊಂಡು ಇಲ್ಲಿರುವಂತಹ ಹೋಟೆಲ್ ಮಾಲೀಕರು ತಮ್ಮ ಕಿಚನ್ ಅನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ಇವತ್ತು ಮಧ್ಯಾಹ್ನದ ಒಳಗೆ ಅಥವಾ ಸಂಜೆ ಒಳಗೆ ಮತ್ತೆ ಹೊಸ ಏನು ಸಿಲಿಂಡರ್ಸ್ ಬಂದ್ರೆ ಇಲ್ಲಿರುವಂತಹ ಅಡಿಗೆಯನ್ನ ತಯಾರು ಮಾಡೋದಕ್ಕೆ, ಬೇರೆ ಬೇರೆ ರೀತಿಯಾದಂತಹ ಆಹಾರವನ್ನ ತಯಾರು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಒಂದು ವೇಳೆ ಹೊಸದಾಗಿ ಸಿಲಿಂಡರ್ ಬರದೆ ಹೋಗದೆ ಹೋದ್ರೆ ಸಾಕಷ್ಟು ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈಗಾಗಲೇ ಆ ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಇಲ್ಲಿರುವಂತಹ ಕಿಚನ್, ಹೋಟೆಲ್ನ ಕಿಚನ್ ಅಲ್ಲಿ ನಾನಿರುವಂತದ್ದು. ಈಗಾಗಲೇ ಇರುವಂತಹ ಗ್ಯಾಸ್ ನಲ್ಲಿ ಅವರು ಬೇಕಾದಂತಹ ಅಡಿಗೆಯನ್ನ ರೆಡಿ ಮಾಡಿ ತಮ್ಮ ಗ್ರಾಹಕರಿಗೆ ಆ ಒಂದು ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ಮುಂದಾಗಿರುವಂತದ್ದು. ನನ್ನ ಜೊತೆ ಹೋಟೆಲ್ನ ಮಾಲೀಕರು ಇದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಿಲಿಂಡರ್ ಸಪ್ಲೈ ಹೇಗಿದೆ ನಿಮ್ಗೆ ಅಂತ? ಈಗ ಇವತ್ತಿ ಕಂಫರ್ಟ್ ಇದೆನಾ, ಬರ್ತಾ ಇದೆನಾ ಅಂತ? ಸದ್ಯಕ್ಕಂತೂ HP ಬಂದಾಗಿದೆ. ಇಂಡಿಯನ್ ಅವರು ಕೊಡ್ತಾ ಇದ್ದಾರೆ. ಒಂದು 2 ದಿವಸ ಆಗುವಂತ ವ್ಯವಸ್ಥೆಗಳನ್ನು ನಮಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಸದ್ಯಕ್ಕೆ ನಡೀತಾ ಇದೆ. ಒಂದು ವೇಳೆ ಮುಂದೆ ಬರಲಿಲ್ಲ ಅಂದ್ರೆ ನಮ್ಮ ಹತ್ರನೂ ಬೇರೆ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಈಗ ಸಿಲಿಂಡರ್ ಬರದೇ ಇದ್ರೆ ಹೇಗೆ ಹೋಟೆಲ್ ಉದ್ಯಮ ಹೇಗೆ ನಡೆಸ್ತೀರಿ ಅಂತ? ಒಂದು ವೇಳೆ ಸಿಲಿಂಡರ್ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಹೋಟೆಲ್ ಉದ್ಯಮನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದೇ ಗ್ಯಾಸಿನ ಮುಖಾಂತರ ನಾವು ಮೊದಲು ಕಟ್ಟಿಗೆ ಯೂಸ್ ಮಾಡ್ತಿದ್ವಿ. ಸೊ ಹೈಜೀನ್ ಸಲುವಾಗಿ ಅಥವಾ ಬೇರೆ ರೀತಿಯ ಕಾರಣಗಳನ್ನು ಕೊಟ್ಟು ನಮಗೆ ಬಂದ್ ಮಾಡಿಸಿದ್ರು. ಅದು ಕಟ್ಟಿಗೆ ಬೇಡ. ಸೊ ಗ್ಯಾಸಿನ ಮೇಲೆ ಪೂರ್ತಿ ಪ್ರಮಾಣದಲ್ಲಿ ನಾವು ಗ್ಯಾಸಿನ ಮೇಲೆ ಅವಲಂಬಿತವಾಗಿದ್ವಿ. ಇನ್ ಕೇಸ್ ನಾವು ಬೆಳಿಗ್ಗೆ ಗ್ಯಾಸ್ ಇಲ್ಲ ಅಂದ್ರೆ ಅಡುಗೆ ಮನೆನೇ ಓಪನ್ ಆಗಲ್ಲ. ಅಡುಗೆ ಮನೆ ಇಲ್ಲ ಅಂದ್ರೆ ನಾವು ಗ್ರಾಹಕರಿಗೆ ಸೇವೆ ಕೊಡ್ಲಿಕ್ಕಾಗಲ್ಲ. ದೂರದ ಊರಿಂದ ಬಂದಂತ ನಮ್ಮ ಗ್ರಾಹಕರಿಗೆ ಸೇವೆ ಕೊಡ್ಲಿಕ್ಕಾಗಲ್ಲ. ಅಥವಾ ವಿದ್ಯಾರ್ಥಿಗಳು ಬರ್ತಾರೆ, ವಿದ್ಯಾರ್ಥಿಗಳಿಗೆ ಕೊಡ್ಲಿಕ್ಕಾಗೋದಿಲ್ಲ. ಇದು ಬಹಳ ದೊಡ್ಡ ಸಮಸ್ಯೆ ಆಗ್ತದೆ. ಆದ ಕಾರಣ ಆದಷ್ಟು ಬೇಗ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಕೊಟ್ಟು ನಮಗೆ ಇದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಮತ್ತೊಂದು ಏನಂತ ತಮ್ಮಲ್ಲಿ ವಿನಂತಿ ಏನಂತ ಹೇಳಿದ್ರೆ, ಆಲ್ರೆಡಿ ನಮಗೆ ಬಹಳಷ್ಟು ಕಾರ್ಮಿಕರು ಹೊಡೆತ ಅಥವಾ ತೈಲದ ಅಡುಗೆ ಎಣ್ಣೆಯ ತೀವ್ರತರವಾದ ಏರಿಕೆ ಹಾಗೂ ಇನ್ನಿತರ ಬಹಳಷ್ಟು ಉದ್ಯಮಕ್ಕೆ ತೊಂದರೆ ಇದೆ. ಈಗ ಇದು ಒಂದು ಅಡುಗೆ ಅನಿಲದೊಂದು ತೊಂದರೆ ಬರ್ತಾ ಇದೆ. ಸೊ ದಯವಿಟ್ಟು ನಾವು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಹತ್ರ ವಿನಂತಿ ಏನ್ ಮಾಡ್ತೀವಿ ಅಂತ, ನಮಗೆ ಈ ಗ್ಯಾಸ್ ಸಿಲಿಂಡರ್ ವ್ಯವಸ್ಥೆಯನ್ನು ಆದಷ್ಟು ಬೇಗ ವ್ಯವಸ್ಥೆ ಮಾಡಬೇಕಂತ.